ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಅತಿ ವಿಶೇಷವಾಗಿರೋ ಅತಿಥಿಯವರಿದ್ದಾರೆ. ದಟ್ ಈಸ್ ಕಿರಣ್ ಕಮ್ತೆ ಸರ್. ಕನ್ನಡ ಬ್ಯಾಕ್ಗ್ರೌಂಡ್ ಇರೋ ಸ್ಟೂಡೆಂಟ್ಸ್ಗೆ ಈ ಎಕ್ಸಾಮ್ನಲ್ಲಿ ಸಕ್ಸಸ್ ಎಷ್ಟು ಕಂಡು ಬರ್ಬೋದು? ಅವ್ರಿಗೆ ಸ್ವಲ್ಪ ಕಷ್ಟ ಆಗೋದೆ, ಬಟ್ ಹಂಗಂತ ಇಂಪಾಸಿಬಲ್ ಇಲ್ಲ. ಅಪೋಸಿಟ್ ನನ್ನ ಪ್ರಿಪರೇಷನಲ್ಲಿ ಏನಾದರೂ ಕಮ್ಮಿ ಇತ್ತ, ಇದು ತಪ್ಪು ಮಾಡ್ತಿದ್ದೀನಿ, ಇದು ಸರಿ ಮಾಡ್ತಿದ್ದೀನಿ. ಐ ಥಿಂಕ್ ವಿ ಆಲ್ ಶುಡ್ ಲರ್ನ್ our own capabilities. ಯಾವ್ದಾದ್ರು ಬುಕ್ಸ್ ಓದಬೇಕು, ಲೈಕ್ ಎಷ್ಟು ಇಂಪಾರ್ಟೆಂಟ್ ಅದು? ನೋಟ್ಸ್ ಕಲೆಕ್ಟರ್ ಆಗಕ್ಕೆ ಹೋಗ್ಬೇಡಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಬೇಕು. ಮೇನ್ಸ್ ಪ್ರಿಪ್ರೇಷನ್ನಾಗೆ ಜಾಸ್ತಿ ಬೆಟರ್ ಮಾಡ್ಕೊಳ್ಳಿ. ಬರೀ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದ್ರಿಂದ ಅದು ಏನು ಯೂಸ್ ಆಗಲ್ಲ. ಯಾರಾದರೂ UPSC IAS ಎಕ್ಸಾಮ್ಗೆ ತಯಾರಿ ಮಾಡಬೇಕು ಅಂತ ಇದ್ದರೆ ಲೆಗಸಿ IAS ಚೂಸ್ ಮಾಡ್ಬೋದಾ? ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಅತಿ ವಿಶೇಷವಾಗಿರೋ ಅತಿಥಿಯವರಿದ್ದಾರೆ. ಸೊ ದಟ್ ಈಸ್ ಕಿರಣ್ ಕಮ್ತೆ ಸರ್, ಕರ್ನಾಟಕ ಟಾಪರ್, ಆಲ್ ಇಂಡಿಯಾ ರ್ಯಾಂಕ್ 53, UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ 2025. ನಮಸ್ಕಾರ ಸರ್. ನಮಸ್ತೆ ಮ್ಯಾಮ್. ಸೊ ನನ್ನ ಫಸ್ಟ್ ಕ್ವಶನ್ ಬಂದುಬಿಟ್ಟು, PDF-ನಲ್ಲಿ ಈ ಬಾರಿ ನಿಮ್ಮ ಹೆಸರು ಬಂದಾಗ ನಿಮಗೆ ಹೇಗೆ ಅನಿಸ್ತು ಆ್ಯಂಡ್ ಹೇಗೆ ನೀವು ರಿಯಾಕ್ಟ್ ಮಾಡಿದ್ರಿ? ಇಲ್ಲ, ನಿಜ ಹೇಳ್ಬೇಕಂದ್ರೆ ಲೈಕ್ ನಾನು ಮುಂಚೆನೇ ಹೇಳಿಟ್ಟಿದ್ದೆ ನನ್ನ ಫ್ರೆಂಡ್ಸ್ಗೆ, ನನಗಂತೂ ನೋಡೋಕ್ಕಾಗಲ್ಲ, ಬಿಕಾಸ್ ಇಟ್ ವಾಸ್ ಮೈ ಲಾಸ್ಟ್ ಅಟೆಂಪ್ಟ್. ಸೊ ಐ ಹ್ಯಾಡ್ ಟೋಲ್ಡ್ ನನ್ನ ಡೆಲ್ಲಿನಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ ಅಮರ್ ಅಂತ, ಅವ್ನಿಗೆ ಹೇಳಿಟ್ಟಿದ್ದೆ. ಸೊ ಹಿ ಆ್ಯಕ್ಚುಲಿ ಸರ್ಚ್ಡ್ ಆ್ಯಂಡ್ ಅವ್ನು ನನಗೆ ಹೇಳಿದೆ ದಟ್ ಯು ಹ್ಯಾವ್ ಕ್ಲಿಯರ್ಡ್ ದಿಸ್ ಎಕ್ಸಾಮ್. ಆ್ಯಂಡ್ ಆಫ್ಟರ್ ದ್ಯಾಟ್ ಭಾಳಷ್ಟು ಕಾಲ್ಸ್ ಬಂತು. ಫೋನ್ ಕಾಲ್ಸ್ ಬಂದಮೇಲೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ್ಯಕ್ಚುಲಿ ರ್ಯಾಂಕ್ ಬಂದಿದೆ ಅಂತ. ಸೊ ಬಟ್ ಅಲ್ಟಿಮೇಟ್ಲಿ ಅದೆಷ್ಟೆಲ್ಲ ಆದಾಗಲೂ ಐ ಕುಡ್ ನಾಟ್ ಆ್ಯಕ್ಚುಲಿ ನಂಬಕ್ಕೆ ಆಗಲಿಲ್ಲ. ಸೊ ದಟ್ ಈಸ್ ವಾಟ್ ಹ್ಯಾಪನ್. ಓಕೆ. ಸೊ ಮತ್ತೆ ಇದೊಂದು ಲೈಕ್ ಆಸ್ ಐ ಆಮ್ ಅ ಕೌನ್ಸಿಲರ್ ಹಿಯರ್, ಸೊ ಹೌ ನಮ್ಮ ಕ್ವಶನ್ಸ್ ಐ ಗೆಟ್ ಹಿಯರ್ ಇಲ್ಲಿ ಯಾವ ಥರ ಅಂದರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಸಿಗೋದು ಯಾವ ಥರ ಅಂದರೆ ಕನ್ನಡ ಬ್ಯಾಕ್ಗ್ರೌಂಡ್ ಇರೋರು ತುಂಬ ಜನ ಇದ್ದಾರೆ. ಸೊ ಕನ್ನಡ ಬ್ಯಾಕ್ಗ್ರೌಂಡ್ ಇರೋ ಸ್ಟೂಡೆಂಟ್ಸ್ಗೆ ಈ ಎಕ್ಸಾಮ್ನಲ್ಲಿ ಸಕ್ಸಸ್ ಎಷ್ಟು ಕಂಡು ಬರ್ಬೋದು, ಮತ್ತು ಅವರು ಏನು ಮಾಡಬೇಕು, ಲೈಕ್ ವಾಟ್ ಡಿಫ್ರೆಂಟ್, ಅವ್ರು ಏನು ಮಾಡಬೇಕು ಅಂತ? ಅಫ್ಕೋರ್ಸ್ ಇಲ್ಲಿನೂ ಕನ್ನಡ ಅಭ್ಯರ್ಥಿಗಳು ಭಾಳಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ, ಯಶಸ್ಸನ್ನ ಕಂಡಿದ್ದಾರೆ UPSC ಎಕ್ಸಾಮಲ್ಲಿ. ಬಟ್ ಮ್ಯಾಮ್ ಏನಾಗುತ್ತೆ, ರಿಸೋರ್ಸಸ್ ತುಂಬ ಕಮ್ಮಿ ಇದೆ. ಕನ್ನಡ ಮಾಧ್ಯಮದಲ್ಲಿ ಆ ಒಂದು ರೆಫರೆನ್ಸ್ ಬುಕ್ಸ್ ಆಗಲಿ ನೋಟ್ಸ್ ಆಗಲಿ ತುಂಬ ಕಮ್ಮಿ ಸಿಗುತ್ತೆ. ಸೊ ಹಂಗಿದ್ದಾಗ ಇಟ್ ಈಸ್ ಡಿಫಿಕಲ್ಟ್. ಅದರಲ್ಲಿ ಬೇರೆ ಒಂದು ಐ ವಿಲ್ ನಾಟ್ ಏನು ಮುಚ್ಚಿಡಲ್ಲ, ಇಟ್ ಈಸ್ ಡಿಫಿಕಲ್ಟ್ ಅವ್ರಿಗೆ. ಇಟ್ ಈಸ್ ಅ ಫ್ಯಾಕ್ಟ್. ಅವ್ರಿಗೆ ಸ್ವಲ್ಪ ಕಷ್ಟ ಆಗೋದೆ, ಬಟ್ ಹಂಗಂತ ಇಂಪಾಸಿಬಲ್ ಇಲ್ಲ. ಡೆಫಿನೆಟ್ಲಿ ಅವರು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಭಾಳಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ಲಾಸ್ಟ್ ಫ್ಯೂ ಇಯರ್ಸಲ್ಲಿ. ಈವನ್ ನನ್ನ ಓನ್ ಸ್ವಂತ ಫ್ರೆಂಡ್ಸ್ ಎಲ್ಲ ದೇ ಹ್ಯಾವ್ ಕ್ಲಿಯರ್ಡ್ ವಿತ್ ಕನ್ನಡ ಲ್ಯಾಂಗ್ವೇಜ್. ನನ್ನ ಸಲಹೆ ಏನಂದರೆ ಲೈಕ್ ದೇರ್ ಆರ್ ಟೂ ಥಿಂಗ್ಸ್. ಐದರ್ ಕನ್ನಡ ರಿಸೋರ್ಸಸ್ನ ಬೇಗ ಒಂದು ಕಲೆಕ್ಟ್ ಮಾಡಿ ಸ್ಟಡಿ ಮಾಡಿ ಅದಕ್ಕೆ ಸ್ಟಿಕ್ ಆಗಿ, ಅಥವಾ ದೇರ್ ಈಸ್ ಆಲ್ವೇಸ್ ಸ್ಕೋಪ್ ಫಾರ್ ಲರ್ನಿಂಗ್ ಇಂಗ್ಲೀಷ್. ಸೊ ಇಂಗ್ಲೀಷ್ನ ಬೇಕಂದರೆ ಇಂಪ್ರೂವ್ ಮಾಡಿ ಟ್ರೈ ಮಾಡಬಹುದು. ಸೊ ದಿಸ್ ವುಡ್ ಬಿ ಮೈ ಸಜೆಷನ್ಸ್. ಸೊ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಬರಿಬೋದು, ಮೇನ್ಸ್ ಎಕ್ಸಾಮಿನೇಷನ್, ಬಟ್ ಪ್ರಿಲಿಮ್ಸ್ ಅಲ್ಲಿ ಡಿಫಿಕಲ್ಟ್ ಆಗ್ಬೋದು ಅಂತ ಹೇಳ್ತೀರಾ ನೀವು? ಇದು ಇದೊಂದು ಆ್ಯಕ್ಚುಲಿ ಅನ್ಲೈಕ್ ಇಲ್ಲಿ KS ಎಕ್ಸಾಮ್ ಥರ ಇಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಇರಲ್ಲ, ಇಲ್ಲಿ ಬಿ ಹಿಂದಿ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ಇಂಗ್ಲೀಷ್ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಸೊ ಹಂಗಂತ ಹಿಂದಿ ತೆಗೆದು ನೋಡಿದ್ರೆ, ಹಿಂದಿ ಅಂದ್ರೆ ಯೂಶಲಿ ನಮ್ಮ ಸೌತ್ದವ್ರಿಗೆ ಬರೋದೇ ಇಲ್ಲ, ಸೌತ್ ಇಂಡಿಯನ್ಸ್ ಎಸ್ಪೆಷಲಿ ಕರ್ನಾಟಕದವ್ರಿಗೆ ಈವನ್ ಇಟ್ ಇಸ್ ಡಿಫಿಕಲ್ಟ್. ಸೊ ಅದಕ್ಕೆ ಮೈ ಸಜೆಷನ್ ವುಡ್ ಬಿ ಲೈಕ್ ಟು ಐದರ್ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೋಬೇಕು, ಅಥವಾ ಹಿಂದಿ ಅಗೇನ್ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಸೊ ಇಟ್ ಈಸ್ ಡಿಫಿಕಲ್ಟ್, ಇಟ್ ಈಸ್ ಬೆಟರ್ ಟು ಲರ್ನ್ ಇಂಗ್ಲೀಷ್ ನನ್ನ ಕೇಳಿದರೆ. ಓಕೆ ಸರ್. ಸೊ ನಿಮ್ಮ ಪ್ರಕಾರ ಪ್ರಿಪ್ರೇಷನ್ ಟೈಮ್ನಲ್ಲಿ ಅತಿ ದೊಡ್ಡ ಲೈಕ್ ಅಡಚಣೆ ಆರ್ ಆಬ್ಸ್ಟಕಲ್ ಸಮಥಿಂಗ್ ನೀವೇನಾದರೂ ಫೇಸ್ ಮಾಡಿದ್ರೆ, ಸೊ ಅದನ್ನು ನೀವು ಹೇಗೆ ದಾಟಿ ಬಂದ್ರಿ? ಅಡಚಣೆಗಳಂತೂ ಭಾಳ ಸಾಕಷ್ಟು, ಬೇಡ ಅಂದರೆ ಬರುತ್ತೆ ಅಂತ ಎಕ್ಸಾಮ್ ತೊಗೊಂಡಿದ್ದೀವಿ. ಸೊ ಇಟ್ ಈಸ್ ಡಿಫಿಕಲ್ಟ್. ಬಟ್ ಅಡಚಣೆ ಬರೋದು ಸಹಜ, ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಆ ಅಡಚಣೆಗಳನ್ನ ಹೆಂಗೆ ನಾವು ನಿಭಾಯಿಸ್ತೀವಿ. ಸೊ ನಾವು ಈ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಅಡಚಣೆಗಳು ಏನಕ್ಕೆ ಬಂತು. ವಾಸ್ ಇಟ್ ನನ್ನ ಪ್ರಿಪ್ರೇಷನಲ್ಲಿ ಏನಾದರೂ ಕಮ್ಮಿ ಇತ್ತ, ಅಥವಾ ಈಸ್ ಇಟ್ ಸಮ್ ಅದರ್ ರೀಸನ್ಸ್? ಸೊ ವಿ ಹ್ಯಾವ್ ಟು ಬಿ ವೆರಿ ಆನೆಸ್ಟ್. ನಾನೀಗ ಏನೋ ಒಂದು ಓದ್ತಿದ್ದೀನಿ, ಏನೋ ಒಂದು ಪ್ರಿಪ್ರೇಷನ್ ಮಾಡ್ತಿದ್ದೀನಿ, ತುಂಬ ಐ ಹ್ಯಾವ್ ಟು ಕ್ಲಿಯರ್ಲಿ ಎಕ್ಸಾಮೈನ್, ಇದು ತಪ್ಪು ಮಾಡ್ತಿದ್ದೀನಿ, ಇದು ಸರಿ ಮಾಡ್ತಿದ್ದೀನಿ, ಇದೇನು ಪ್ಲ್ಯಾನ್ ಹಾಕೊಂಡಿದ್ರೆ ದಿಸ್ ಇಸ್ ಆ್ಯಕ್ಚುಲಿ ನಾಟ್ ವರ್ಕಿಂಗ್, ಆ್ಯಂಡ್ ಏನಾದ್ರು ವರ್ಕ್ ಆಗಿದ್ರೆ ಎಸ್ ಇಟ್ ಹ್ಯಾಸ್ ವರ್ಕ್ಡ್ ಇಟ್, ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಆ ಒಂದು ಡೈಗ್ನೋಸಿಸ್ ಏನಿದೆ ಅದನ್ನು ಕರೆಕ್ಟಾಗಿ ಮಾಡಬೇಕು. ಸೊ ಓನ್ಲಿ ದೆನ್ ಐ ಥಿಂಕ್ ಆ
ಆ ಒಂದು ಅಡಚಣೆಗಳು ವಿ ಕ್ಯಾನ್ ಕನ್ವರ್ಟ್ ಇಟ್ ಇನ್ ಟು ರಿಸಲ್ಟ್ಸ್. ಸೊ ಎಸ್, ದಿಸ್ ವುಡ್ ಬಿ ವಾಟ್ ನನಗೆ ಹಿಂಗೆ ಅನಿಸಿದ್ದು. ಎಸ್, ಓಕೆ ಸರ್. ಸೊ ಲೈಕ್ ನೆಕ್ಸ್ಟ್ ಕ್ವಶನ್, ಆನೆಸ್ಟ್ ಆಗಿ ಹೇಳಿ. ಎಸ್. ಸೊ ನೀವು ಯಾವುದಾದ್ರೂ ಟಾಪರ್ನ ಸ್ಟ್ರಾಟಜಿ ಫಾಲೋ ಮಾಡಿದ್ರಾ ಅಥವಾ ನಿಮ್ಮದು ಅಂತ ಒಂದು ಏನಾದರೂ ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಂಡ್ರಾ? ಸೊ ಕಂಪೇರ್ ಬೋತ್ ಆಫ್ ದೆಮ್, ನಿಮಗೆ ಯಾವುದು ಕರೆಕ್ಟ್ ಅನ್ಸುತ್ತೆ ಅಂತ ನಿಮ್ಮ ಪ್ರಕಾರ ಯು ಕ್ಯಾನ್ ಜಸ್ಟ್ ಗಿವ್ ಒಪಿನಿಯನ್. ಎಸ್ ಮ್ಯಾಮ್, ಇದು ಎರಡು ಥರ ಇದೆ ನೋಡೋಕ್ಕೆ. ಬಿಕಾಸ್ ಎವ್ರಿ ಕ್ಯಾಂಡಿಡೇಟ್, ಎವ್ರಿ ಟಾಪರ್ ಯಾರು ಈ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದಾರೆ ಅವ್ರು ಎಲ್ಲದಕ್ಕೂ ಯೂನಿಕ್ ಸ್ಟ್ರಾಟಜಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಆ ಎಲ್ಲ ಟಾಪರ್ಸ್ಗಳು ಏನೋ ಒಂದು ಕಾಮನ್ ಥಿಂಗ್ಸ್ ಮಾಡಿರ್ತಾರೆ. ಡಿಫ್ರೆಂಟ್ ಸ್ಟ್ರಾಟಜಿ ಇರ್ಬೋದು ಇಂಡಿವಿಜುವಲಿ, ಬಟ್ ದೇರ್ ಆರ್ ಸರ್ಟನ್ ಥಿಂಗ್ಸ್ ವೆರಿ ಕಾಮನ್ ಇದೆ. ಎಲ್ಲರೂ ಅದೇ ಒಂದು ಸೆಟ್ ಪ್ಯಾಟರ್ನ್ ಇದೆ, ಅದನ್ನೇ ಮಾಡ್ತಿದ್ದಾರೆ. ಸೊ ಸರ್ಟನ್ ಥಿಂಗ್ಸ್ ಆ ಥರ ಕಾಮನ್ನ ಫೈಂಡ್ ಔಟ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಭಾಳಷ್ಟು ಪ್ರಿಲಿಮ್ಸ್ ಮಾಕ್ ಟೆಸ್ಟ್ನ ಬರೆಯೋದು, ಭಾಳಷ್ಟು ಮೇನ್ಸ್ ಆನ್ಸರ್ ರೈಟಿಂಗ್ ಮಾಡೋದು. ಲಾಸ್ಟ್ ಇಯರ್ ಭಾಳಷ್ಟು ನನ್ನ ಫ್ರೆಂಡ್ಸ್ ಯಾರು ಕ್ವಾಲಿಫೈ ಆಗಿದ್ರು, ಡಾಕ್ಟರ್ ಸಚಿನ್ ಆ್ಯಂಡ್ ರಂಗಮಂಜು. ಸೊ ಅವರೆಲ್ಲ ಲೈಕ್ ಅದನ್ನೇ ಹೇಳಿದ್ರು, ಲಾಟ್ ಆಫ್ ಮೇನ್ಸ್ ಆನ್ಸರ್ ರೈಟಿಂಗ್, ಭಾಳಷ್ಟು ಆನ್ಸರ್ಸ್ ಬರೆದ್ರು. ಸೊ ದಟ್ ಈಸ್ ಸಮಥಿಂಗ್ ಐ ಡಿಡ್. ಸೊ ಇಟ್ ಈಸ್ ಬೋತ್ ಯೂನಿಕ್ ಬಿಕಾಸ್ ನೀವು ಅಲ್ಟಿಮೇಟ್ಲಿ ಟಾಪರ್ಸ್ ಸ್ಟ್ರಾಟಜೀಸ್ನ ನೋಡ್ತಿದ್ದೀರಾ, ಬಟ್ ನಿಮ್ಮ ಓನ್ ಸ್ಟ್ರೆಂತ್ಸ್ ವೀಕ್ನೆಸಸ್ಗೆ ಅದನ್ನು ಅಡ್ಯಾಪ್ಟ್ ಮಾಡ್ತಿದ್ದೀರಾ. ದೆನ್ ಇಟ್ ಬಿಕಮ್ಸ್ ಯುವರ್ ಸ್ಟ್ರಾಟಜಿ. ಸೊ ದಿಸ್ ಈಸ್ ಹೌ ನನ್ನ ಒಂದು ಸ್ಟ್ರಾಟಜಿ ಡೆವಲಪ್ ಆಯಿತು. ಬಟ್ ಅಲ್ಟಿಮೇಟ್ಲಿ ಐ ವುಡ್ ಸೇ ಇಟ್ ಈಸ್ ದೇರ್ ಆರ್ ಸಮ್ ಕಾಮನಾಲಿಟೀಸ್. ಆ ಕಾಮನಾಲಿಟೀಸ್ ಎಲ್ರಿಗೂ ಅಷ್ಟೇ ಇರುತ್ತೆ, ಫೈಂಡ್ ಔಟ್ ಮಾಡಬೇಕು. ಎಸ್. ಓಕೆ ಸರ್. ಸೊ ಈಗ ಯಾರಾದರೂ UPSC IAS ಎಕ್ಸಾಮ್ಗೆ ತಯಾರಿ ಮಾಡಬೇಕು ಅಂತ ಇದ್ದರೆ ಲೆಗಸಿ IAS ಚೂಸ್ ಮಾಡ್ಬೋದಾ? ಖಂಡಿತ, ಅಫ್ಕೋರ್ಸ್. ಬಿಕಾಸ್ ಭಾಳಷ್ಟು ಜೆನ್ಯೂನ್ ಇನ್ಸ್ಟಿಟ್ಯೂಷನ್ಸ್ ತುಂಬ ಕಮ್ಮಿ ಆಗಿದೆ. ಆ್ಯಂಡ್ ಇನ್ನೊಂದೇನೋ ಕೋಚಿಂಗ್ ಬರೀ ಈ ಕ್ಲಾಸ್ ರೂಮ್ಗೆ ಸೀಮಿತ ಆಗಿಬಿಟ್ಟಿದೆ. ಬಟ್ UPSC ಹಂಗಲ್ಲ, ಬಿಯಾಂಡ್ ಕ್ಲಾಸ್ ರೂಮ್ ಆಲ್ಸೋ ಯು ನೀಡ್ ದಟ್ ಹ್ಯಾಂಡ್ ಹೋಲ್ಡಿಂಗ್. ಸೊ ಅಲ್ಲಿ ಮೆಂಟರ್ಶಿಪ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಲೆಗಸಿ IAS ಮೆಂಟರ್ಶಿಪ್ ಪ್ರೋಗ್ರಾಮ್ ಏನಿದೆ ಈಸ್ ಸಮಥಿಂಗ್ ಐ ವಿಲ್ ರೆಕಮೆಂಡ್. ಇಟ್ ಈಸ್ ಕಮ್ ಔಟ್ ವೆಲ್. So especially with due credit to Sagar sir and Pawan sir. So definitely ma'am. Thank you so much sir. ಸೊ ಇವಾಗ 6ನೇ ಅಟೆಂಪ್ಟ್ವರೆಗೂ ಅದೇ ಜೋಶ್ ಮತ್ತು ಮೋಟಿವೇಶನ್ ಮೇಂಟೈನ್ ಮಾಡೋದು ಇಟ್ಸ್ ತುಂಬ ಕಷ್ಟ ಅಲ್ವಾ? ಸೊ ನೀವು ಯಾವ ಥರ ಮೋಟಿವೇಟೆಡ್ ಇದ್ರಿ ಲೈಕ್ ಟಿಲ್ ದ ಎಂಡ್ ಆಫ್ ಯುವರ್ ಜರ್ನಿ ತನಕ? ಸೊ ವಾಟ್ ವಾಸ್ ದ್ಯಾಟ್ ಥಿಂಗ್, ಮೋಟಿವೇಶನ್ ನಿಮ್ಮದು? ಎಸ್ ಮ್ಯಾಮ್, ಈ ಎಕ್ಸಾಮ್ಗೆ ಮೋಟಿವೇಶನ್ ಬೇಕೇ ಬೇಕು. ವಿದೌಟ್ ಮೋಟಿವೇಶನ್ ಇಟ್ ಈಸ್ ಡಿಫಿಕಲ್ಟ್ ಟು ಸಸ್ಟೈನ್. ಅದೇ ಆ ಮೋಟಿವೇಶನ್ ಏನಕ್ಕಿದೆ, ಲೈಕ್ ಈಸ್ ಇಟ್ ಸೆಲ್ಫ್ ಮೋಟಿವೇಟೆಡ್ ಆರ್ ಯಾರೋ ಎಕ್ಸ್ಟರ್ನಲಿ ಇದೆನಾ, ದ್ಯಾಟ್ ಡಿಪೆಂಡ್ಸ್ ಮಾಡೋದು. ಸೊ ಆ ಮೋಟಿವೇಶನ್ ಹೊರಗಡೆ ಇದ್ದಿದ್ರೆ ಐ ಥಿಂಕ್ ಅದು ಭಾಳ ವರ್ಷ ನಡೆಯಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 1 year. ಆಫ್ಟರ್ ದ್ಯಾಟ್ ನಿಮ್ಮ ಏನೋ ಫೇಲಿಯರ್ಸ್ನ ಎಲ್ಲನೂ ಎಕ್ಸ್ಕ್ಯೂಸ್ ಆಗಿ ಬೇರೆಯವ್ರಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ವೆನ್ ಇಟ್ ಈಸ್ ಯುವರ್ ಓನ್ ಸೆಲ್ಫ್ ಮೋಟಿವೇಶನ್ ಅಲ್ಲ, ಅವಾಗ ಎಂಥ ಫೇಲಿಯರ್ಸ್ ಆದ್ರೂ, ಸೆಟ್ ಬ್ಯಾಕ್ಸ್ ಆದ್ರೂ ಅದನ್ನ ಒಂದು ಇನ್ನೂ ಪಾಸಿಟಿವ್ ಆಪ್ಟಿಮಿಸ್ಟಿಕ್ ಆಗೇ ನೋಡ್ತೀರಾ, ಕರೆಕ್ಷನ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ಬಿಕಾಸ್ ಯು ಆರ್ ನಾಟ್, ನಿಮ್ಗೆ ಅಲ್ಟಿಮೇಟ್ಲಿ ನಿಮ್ಮ ಗುರಿ ಮೇಲೆ ನಿಮ್ಮ ಕಣ್ಣಿರುತ್ತೆ. ಆ್ಯಂಡ್ ಎಂಥ ಫೇಲಿಯರ್ಸ್ ಆದ್ರೂ ಯು ವಿಲ್ ಸ್ಟಿಲ್ ಬಿ like wanting to clear this exam. So I think that is important, ma'am. Having that self motivation is more important, and that is what has kept me for 6 years. 6 ವರ್ಷ is a tumba long time. So I think we all should learn our own capabilities and then yes, one has to be very honest with capabilities. I think UPSC like first few attempts ಅಲ್ಲಿ ಆಗಲಿಲ್ಲ ಅಂದ್ರೆ it is important that rightly understand ಮಾಡ್ಕೋಬೇಕು that this is not the right thing, this is not working. Okay ಅಂತ they have to move on, or at least one plan B ಆದ್ರೂ ಮಾಡ್ಕೋಬೇಕು, and then they can continue. So practical ಆಗಿ think ಮಾಡಬೇಕು ಅಂತ. Yes, ಬಹಳ ಪ್ರಾಕ್ಟಿಕಲ್ ಆಗಿರ್ಬೇಕಾಗಿತ್ತು. ಬಿಕಾಸ್ ಕರಿಯರ್ ಜೊತೆ ಆಟ ಆಡ್ತಿದ್ದೀವಿ. ಬಿಕಾಸ್ ಎಷ್ಟು ವರ್ಷ ಅಂತ ಹಂಗೆ ಬ್ಲೈಂಡ್ಲಿ ಗ್ರಾಜುಯೇಷನ್ ಮುಗಿದ್ಮೇಲೆ ಕೋಚಿಂಗ್ 1 ವರ್ಷ, ಅಲ್ಲಿಂದ 3-4 ವರ್ಷ ಅಟೆಂಪ್ಟ್ಸ್ ಅಂದ್ರೆ ಆಮೇಲೆ ಇಟ್ ಈಸ್ ಡಿಫಿಕಲ್ಟ್. ಕರಿಯರ್ ವಿಲ್ ಗೋ ನೋವೇರ್. ರೈಟ್ ಸರ್. ಸೊ ಆಸ್ ವಿ ಹ್ಯಾವ್ ಲೈಕ್ ತುಂಬ ಬುಕ್ಸ್ ಇದೆ, ಸಬ್ಜೆಕ್ಟ್ ಬುಕ್ಸ್ UPSCಗೆ ಅಂತ. ಸೊ ಸಬ್ಜೆಕ್ಟ್ಸ್ ಬುಕ್ಸ್ ಬಿಟ್ಟು ಬೇರೆ ಯಾವುದಾದ್ರೂ ಬುಕ್ಸ್ ಓದಬೇಕು, ಲೈಕ್ ಎಷ್ಟು ಇಂಪಾರ್ಟೆಂಟ್ ಅದು, ಬೇರೆ ಬುಕ್ಸ್ ಓದಬೇಕು ಅಂತ ಇಂಪಾರ್ಟೆಂಟ್ ಇಫ್ ಯಾವುದಾದ್ರೂ ಇದ್ದರೆ ಲೈಕ್ ಒಂದು 3-4 ಬುಕ್ಸು ನೀವು ಸಜೆಸ್ಟ್ ಮಾಡಿ ಸ್ಟೂಡೆಂಟ್ಸ್ಗೆ. ಅಗೇನ್ ಇದು ಲೈಕ್ ಪರ್ಫೆಕ್ಟ್ ಕ್ವೆಶನ್ ನನಗೆ, ಬಿಕಾಸ್ ನನಗೆ ಪರ್ಸ್ನಲಿ ಐ ಲೈಕ್ ರೀಡಿಂಗ್ ಬುಕ್ಸ್. ಸೊ ಆ ಪುಸ್ತಕ ಓದೋ ಹವ್ಯಾಸ ಇದ್ದವ್ರಿಗೆ UPSC ಇಟ್ ಬಿಕಮ್ಸ್ ಈವನ್ ಈಸಿಯರ್ ನನ್ನ ಪ್ರಕಾರ. ಬಿಕಾಸ್ ಇಟ್ ಈಸ್ ಆಲ್ ಕಂಟಿನ್ಯೂಸ್ ಲರ್ನಿಂಗ್, ಕಂಟಿನ್ಯೂಸ್ ಸ್ಟಡಿಂಗ್. ಆ ಒಂದು ಕ್ಯೂರಿಯಾಸಿಟಿ ಬೇಕಾಗುತ್ತೆ. ಸೊ ಅದು ಇದ್ದಾಗ ರೀಡಿಂಗ್ ವಿಲ್ ನಾಟ್ ಬಿಕಮ್ ಅ ಬರ್ಡನ್, ಇಟ್ ವಿಲ್ ಬಿ ಯುವರ್ ಹ್ಯಾಪಿ ಪ್ಲೇಸ್. ಸೊ ಎಸ್, ಬಿಯಾಂಡ್ UPSC ನಾನು ಒಂದು ಬುಕ್ಸ್ ಹೇಳಬೇಕಂದ್ರೆ
ಎನಿಥಿಂಗ್ ಒಬ್ಬ ಕ್ಯಾಂಡಿಡೇಟ್ದ ಇಂಡಿವಿಜುವಲ್ ಇಂಟ್ರೆಸ್ಟ್ ಪ್ರಕಾರ. ಫಾರ್ ಎಕ್ಸಾಂಪಲ್ ನಂದು ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಾ ಮೇಲೆ ಬುಕ್ಸ್ ಓದೋದು ನಂಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಬಿಯಾಂಡ್ ಜಸ್ಟ್ ಲಕ್ಷ್ಮೀಕಾಂತ್ ಏನು ಓದ್ತೀವಿ ನಾವು UPSCಗೆ, ಭಾಳಷ್ಟು ಬುಕ್ಸ್ ಓದಕ್ಕೆ ಟ್ರೈ ಮಾಡ್ತಿದ್ದೆ. ಜಜ್ಮೆಂಟ್ಸ್ಗಳ ಬಗ್ಗೆ ಬುಕ್ಸ್ ಓದಿದ್ದೀನಿ. ಫಾರ್ ಎಕ್ಸಾಂಪಲ್ ಈ ನಮ್ಮ ಫಾರ್ಮರ್ CJ ಚಂದ್ರಚೂಡ್ ಅವ್ರ ಬುಕ್ಸ್ ಓದಿದೆ, ವೈ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್. ಆಮೇಲೆ ಭಾಳಷ್ಟು ಕೇಸ್ ಲಾಸ್ ರಿಲೇಟೆಡ್ ಬುಕ್ಸ್ ಓದಿದೆ. ಸೊ ಇಂಥ ಭಾಳಷ್ಟು ಬುಕ್ಸ್ ಇದ್ದಾವೆ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಎಕನಾಮಿ ರಿಲೇಟೆಡ್ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ದಿಸ್ ಅ ಬುಕ್ ಕಾಲ್ಡ್ ಆಸ್ ದಿ ಎಕನಾಮಿಸ್ಟ್ ಗಾಂಧಿ ಅಂತ, ಜಯತೀರ್ಥರಾವ್. ಸೊ ಈ ಥರ ಬುಕ್ಸ್ ಓದ್ಬೋದು. ಎಸ್. ಸೊ ಇದು ಲೈಕ್ ಆಬ್ವಿಯಸ್ಲಿ ಇಫ್ ಯು ಗೋ ವಿತ್ ಲೈಕ್ 6 attempts 6 attempts ಈ ಥರ ಹೋದರೆ ವಿ ಹ್ಯಾವ್ ಟು ರೀಡ್ ದ ಸೇಮ್ ಬುಕ್ಸ್. ಅದೇ ಲಕ್ಷ್ಮೀಕಾಂತ್ ಬುಕ್ ಓದಬೇಕು, ಅದೇ ಪೂನಮ್ ದಲಾಲ್ ಬುಕ್ ಓದಬೇಕು. ಬಟ್ ಅದನ್ನೇ ಕನ್ಸಿಸ್ಟೆಂಟ್ ಆಗಿ ಓದಬೇಕಂದ್ರೆ ಒಂದು ಮೋಟಿವೇಶನ್ ಬೇಕೇ ಬೇಕು. ಸೊ ಐ ಥಿಂಕ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್. ಅಲ್ಟಿಮೇಟ್ಲಿ ಈವನ್ ಈ ಇಂಟರ್ವ್ಯೂ ಟೈಮಲ್ಲಿ ನಾವು DAF ಅಲ್ಲಿ ಹಾಬೀಸ್ ಫಿಲ್ ಮಾಡಬೇಕು. ಸೊ ವಿ ಆಲ್ಸೋ ಗೆಟ್ ಅ ಹಾಬಿ. ಆ ಹಾಬಿ ಆಗ್ಬೋದು ರೀಡಿಂಗ್ ಬುಕ್ಸ್ ಅಂತ. ಸೊ ಇಟ್ಸ್ ಅ ಡಬಲ್ ಅಡ್ವಾಂಟೇಜ್. ಸೊ ಎಸ್. ಗ್ರೇಟ್ ಸರ್. ಸೊ ಲಾಸ್ಟ್ ಕ್ವಶನ್ ಅಂದರೆ ಸೊ ಆಲ್ ದ ಕರ್ನಾಟಕ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ದ ಸ್ಟೇಟ್ ಸ್ಟೂಡೆಂಟ್ಸ್ ಅವ್ರಿಗೆ ಕ್ವಶನ್ ಇರೋದು ಲೈಕ್ ಏನಾದರೂ ಒಂದು ಅಡ್ವೈಸ್, ಇಫ್ ದೇ ವಾಂಟ್ ಇವಾಗ ಅವರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಡೇ 1 ಏನು ಮಾಡಬೇಕು ಅಂತ ಲೈಕ್ ಸಜೆಸ್ಟ್ ಮಾಡಿ ಸ್ಟೂಡೆಂಟ್ಸ್ಗೆ. ಒಂದು ಲೈಕ್ ಒಂದು ಸಬ್ಜೆಕ್ಟ್ಗೆ ಒಂದೇ ರಿಸೋರ್ಸ್, ಒಂದೇ ಟೆಕ್ಸ್ಟ್ ಬುಕ್, ಒಂದು ನೋಟ್ಸ್ ಇರ್ಬೋದು, ಅದನ್ನ ಇಟ್ಕೊಳ್ಳಿ. ಜಾಸ್ತಿ ಬುಕ್ಸ್ನ ಚೇಂಜ್ ಮಾಡಬೇಡಿ. ನೋಟ್ಸ್ ಕಲೆಕ್ಟರ್ ಆಗಕ್ಕೆ ಹೋಗಬೇಡಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಬೇಕು. ಸೊ ದಟ್ ಈಸ್ ಒನ್ ಸಜೆಷನ್. ಸೆಕೆಂಡ್, ಭಾಳಷ್ಟು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಭಾಳಷ್ಟು ಹುಡುಗರು ಓದ್ತಿದ್ದಾರೆ, ಕೋಚಿಂಗ್ ಮುಗಿಸ್ತಿದ್ದಾರೆ, ಬಟ್ ಪ್ರಾಕ್ಟೀಸ್ ಮಾಡ್ತಿಲ್ಲ, ಅಂದರೆ ಟೆಸ್ಟ್ ಬರೀತಿಲ್ಲ. ಸೊ ಅದಾಗೋ ತನಕ ನಾಲೆಜು ರಿಯಾಲಿಟಿ ಟೆಸ್ಟ್ ಮಾಡ್ದಂಗೆ ಆಗಲ್ಲ. ಸೊ ರಿಯಲ್ ಎನ್ವಿರಾನ್ಮೆಂಟ್ ಕಂಡೀಷನಲ್ಸ್ ಅಲ್ಲಿ ಟೆಸ್ಟ್ ಬರೆಯೋಕ್ಕೆ ಪ್ರಯತ್ನ ಪಡಿ. ಅದು ಬಿಟ್ಟರೆ ಲೈಕ್ ಮೇನ್ಸ್ ಪ್ರಿಪ್ರೇಷನ್ನಾಗೆ ಜಾಸ್ತಿ ಬೆಟರ್ ಮಾಡ್ಕೊಳ್ಳಿ. ಬರೀ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದ್ರಿಂದ ಅದು ಏನು ಯೂಸ್ ಆಗಲ್ಲ. ಬಿಕಾಸ್ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಆ 2 ರಿಂದ 3 ತಿಂಗಳು ಏನಿರುತ್ತೆ ಭಾಳಷ್ಟು ಪರಿಶ್ರಮ ಮಾಡೋದಿರುತ್ತೆ. ಸೊ ಮುಂಚೆನೇ ಮೇನ್ಸ್ ಓರಿಯೆಂಟೆಡ್ ಆಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದರೆ ಆ 2 ರಿಂದ 3 ತಿಂಗಳು ಏನಿರುತ್ತೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇನ್ನಷ್ಟು ವ್ಯಾಲ್ಯೂಡೇಷನ್ಗೆ ಯೂಸ್ ಮಾಡ್ಕೋಬೋದು. ಸೊ ಇದು ನನ್ನ 3 ಸಜೆಷನ್ಸ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಐ ಹೋಪ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿತ್ತು ಫಾರ್ ಆಲ್ ದ ಕರ್ನಾಟಕ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ದ ಸ್ಟೇಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.